ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಎರಡು ವಿಷಯ ತಿಳ್ಕೊಂಡ್ವಿ. ಪ್ರಕೃತಿದತ್ತವಾಗಿ ನಮಗೆ ಬಂದಂಥ ಗುಣಗಳು, ಸಾತ್ವಿಕ ಗುಣ, ರಜೋಗುಣ, ತಮೋಗುಣ ನಮ್ಮ ಕೆಲಸದ ಮೇಲೆ ಪ್ರಭಾವ ಬೀರತ್ವೆ. ಇದು ಗೊತ್ತಿಲ್ಲದೆ ಇದ್ದವನು ನಾನೇ ಮಾಡಿದೆ ಅಲ್ಲ ಅಂತ ಅನ್ಕೊಳ್ತಾನೆ. ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತ ಅಹಂ ಇತಿ ಮನ್ಯತೆ. ಅದೊಂದು. ಎರಡನೇದು, ನಾವು ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡ್ವಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶೀರ್ ನಿರ್ಮಮ ಭೂತ್ವ ಯುಜ್ಯಸ್ವ ವಿಗತಜ್ವರ. ನಾವು ಮಾಡೋ ಕೆಲಸವನ್ನೆಲ್ಲ ಕೃಷ್ಣಾರ್ಪಣಮಸ್ತು ಅಂತ ದೇವರಿಗೆ ಸಮರ್ಪಿಸಿ ಮತ್ತು ಅಧ್ಯಾತ್ಮಚೇತಸರಾಗಿ ಆಸೆ ಮತ್ತು ಮಮಕಾರವನ್ನು ಬಿಟ್ಟು ಫಲದ ಬಗ್ಗೆ ಚಿಂತೆ ಇಲ್ಲದೆ ಕೆಲಸವನ್ನು ಮಾಡಬೇಕು ಅಂತ. ಇವತ್ತು ಎರಡು ವಿಷಯದ ಬಗ್ಗೆ ತಿಳ್ಕೊಳ್ಬೇಕು. ಒಂದು, ಸ್ವಧರ್ಮ ಅಂದ್ರೇನು, ಅದರ ಪ್ರಾಮುಖ್ಯತೆ ಏನು. ಎರಡನೇದು, ಆಸೆಗಳನ್ನು ನಾವು ಯಾವ ರೀತಿ ಹತೋಟಿಯಲ್ಲಿಡಬೇಕು, ಅದರಿಂದ ಏನು ತೊಂದರೆ ಆಗುತ್ತೆ, ಇದರ ಬಗ್ಗೆ ಅಭ್ಯಾಸ ಮಾಡೋಣ. ಸ್ವಧರ್ಮ ಅಂದ್ರೇನು? ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದು ದೈವದತ್ತವಾಗಿ ಬಂದಂಥ ಒಂದು ಗುಣ ಇರುತ್ತೆ. ಅದು ಆತ್ಮಗುಣ ಸಂಪತ್ತು ಅಂತಾರೆ ಡಿ ವಿ ಜಿಯವರು. ಒಂದು ಗುಣ, ಒಂದು ಸಾಮರ್ಥ್ಯ ಇರುತ್ತೆ. ಆ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ನಾವು ಕೆಲಸ ಮಾಡಬೇಕು ಈ ಪ್ರಪಂಚಕ್ಕೋಸ್ಕರ. ಅದು ಸ್ವಧರ್ಮ. ಪ್ರತಿಯೊಂದು ಜೀವಿಯಲ್ಲೂ ಕೂಡ ಒಂದು ವಿಶೇಷವಾದ ಗುಣ ಇರುತ್ತೆ. ಇವಾಗ ಕತ್ತೆ ಇದೆ, ಅದು ಭಾರ ಹೊರೋದು ಅದು ಸಹಜವಾದ ಗುಣ. ಭಾರ ಹೊರಕ್ಕೆ ಅದು ಇದೆ ಕತ್ತೆ ಅನ್ನೋದು. ನಾಯಿ ಮನೆ ಕಾಯೋ ಕೆಲಸ ಮಾಡುತ್ತೆ. ನಾಯಿಗೆ ಕಿವಿ ಚುರುಕು, ಜೋರಾಗಿ ಬೊಗಳುತ್ತೆ, ರಾತ್ರಿ ನಿದ್ದೆ ಮಾಡಲ್ಲ, ಅದರಿಂದ ಮನೆ ಕಾಯೋ ಕೆಲಸ ಮಾಡುತ್ತೆ. ಸೊ ನಾಯಿ ಕೈಲಿ ಮನೆ ಕಾಯೋ ಕೆಲಸ ಮಾಡಿಸಿದ್ರೆ ಅದು ಸ್ವಧರ್ಮ. ನಾಯಿ ಕೈಲಿ ಭಾರ ಹೊರೋ ಕೆಲಸ ಮಾಡಿಸಿದ್ರೆ ಅದು ಪರಧರ್ಮ. ಪರಧರ್ಮ ಸರಿಯಿಲ್ಲ. ಇವಾಗ ಒಬ್ಬ ಮನುಷ್ಯ ಇರ್ತಾನೆ, ಅವನ ಸಂಗೀತಗಾರನಾಗೋಕ್ಕೆ ಎಲ್ಲ ಗುಣ ಇರುತ್ತೆ. ಇಂಪಾದ ಧ್ವನಿ ಇರುತ್ತೆ, ಸಂಗೀತದಲ್ಲಿ ಆಸಕ್ತಿ ಇರುತ್ತಂತೆ. ಅಂಥವನ್ನ ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಕೂರಿಸ್ಬಿಟ್ಟು ಫ್ಯಾಕ್ಟ್ರಿನಲ್ಲಿ ಬೆಳಗ್ಗಿನ ಸಾಯಂಕಾಲ ತಕ್ಕ ಲೆಕ್ಕ ಬರಿ ಅಂತ ಗುಮಾಸ್ತನ ಕೆಲಸ ಕೊಟ್ಟರೆ ನಾಯಿ ಕೈಲಿ ಭಾರ ಹೊರ ಕೆಲಸ ಮಾಡಿಸ್ದಂಗೆ. ಪರಧರ್ಮ. ಅದು ಸರಿಯಿಲ್ಲ. ದೇವರವನಿಗೆ ಸಂಗೀತಗಾರನಾಗು ಅಂತ ಹುಟ್ಟಿಸಿದ್ದಾನೆ. ಅವನು ಬೇರೆ ಇನ್ನೇನೋ ಆದರೆ ದೇವರ ವಿರುದ್ಧವಾಗಿ ಕೆಲಸ ಮಾಡೋ ಥರ ಆಗತ್ತೆ. ಪರಧರ್ಮ ಅನ್ನೋದು ಇಟ್ಸ್ ಅನ್ ಆ್ಯಂಟಿ ಗಾಡ್ ಆ್ಯಕ್ಟಿವಿಟಿ. ಸ್ವಧರ್ಮ ಅನ್ನೋದು ದೇವರ ಇಷ್ಟಕ್ಕೆ ತಕ್ಕಂತೆ ಮಾಡ್ದಾಗಿರುತ್ತೆ. ಅದೇ 3ನೇ ಅಧ್ಯಾಯದಲ್ಲಿ 35ನೇ ಶ್ಲೋಕ ಇದೆ ನೋಡಿ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ. ಸ್ವಧರ್ಮ ಆದರೆ ಅದು ಒಳ್ಳೆಯದದು, ಅದರಿಂದ ಶ್ರೇಯಸ್ಸು. ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡದೇ ಹೋದರೂ ಕೂಡ. ಪರಧರ್ಮ ಭಾಳ ಚೆನ್ನಾಗಿ ಮಾಡಿದರೂ ಕೂಡ ಅದೇನು ಪ್ರಯೋಜನ ಇಲ್ಲ. ಅಂದರೆ ಚೆನ್ನಾಗಿ ಮಾಡಿರೋ ಪರಧರ್ಮಕ್ಕಿಂತ ಚೆನ್ನಾಗಿ ಮಾಡದೇ ಇರೋ ಸ್ವಧರ್ಮನೇ ಮೇಲು. ನೋಡಿ, ಸ್ವಧರ್ಮೇ ನಿಧನಂ ಶ್ರೇಯ. ಸ್ವಧರ್ಮದಿಂದ ನಿಧನ ಆದರೂ ಪರವಾಗಿಲ್ಲ, ಶ್ರೇಯಸ್ಸನೇ ಅದು. ಪರಧರ್ಮೋ ಭಯಾವಹ. ಪರಧರ್ಮ ಅದು ಭಯಂಕರ, ಅದು ಸರಿಯಿಲ್ಲ. ಅಂದರೆ ಸ್ವಧರ್ಮ ಎಲ್ಲರೂ ಮಾಡಬೇಕು. ಈ ಸ್ವಧರ್ಮದ ಬಗ್ಗೆ ಒಂದು ಒಳ್ಳೆಯ ಪದ್ಯ ಬರೆದಿದ್ದಾರೆ ಡಿ ವಿ ಜಿಯವರು. ಮರಳುಮುನಿಯ ಕಗ್ಗದಲ್ಲಿ ಅದು 176ನೇ ಪದ್ಯ. ಕತ್ತೆ ಮೈ ಹೊರೆತಕ್ಕೆ ನವಿಲ ಮೈ ಮೆರೆತಕ್ಕೆ ಹೊತ್ತು ತರಲಾದೀತೆ ನವಿಲು ಭಾರಗಳ ನೃತ್ಯಕ್ಕೆ ಗೆಜ್ಜೆ ತೊಡುವುದೇ ಕತ್ತೆ ಧರ್ಮಗಳು ಗೊತ್ತು ಗುಣಯುಕ್ತಿಯೇನು ಮರಳುಮುನಿಯ. ಕತ್ತೆ ಅನ್ನೋದು ಭಾರ ಹೊರಕ್ಕೆ ಸರಿ. ನವಿಲು ಡ್ಯಾನ್ಸ್ ಮಾಡುತ್ತೆ, ಚೆನ್ನಾಗಿ ಮೆರೆಯುತ್ತೆ. ನವಿಲು ಕೈಯಲ್ಲಿ ಭಾರ ಹೊರಿಸ್ಬಾರ್ದು, ಅಥವಾ ಕತ್ತೆ ಕೈಯಲ್ಲಿ ಡ್ಯಾನ್ಸ್ ಮಾಡಿಸ್ಬಾರ್ದು.
ಅಂದರೆ ಯಾವುದೇ ಒಂದು ಕೆಲಸ ಆ ಧರ್ಮನೋ ಅಲ್ವೋ ಅನ್ನೋದು ಗೊತ್ತುಪಡಿಸ್ಬೇಕಾದ್ರೆ ಆ ಗುಣ ಮತ್ತು ಯುಕ್ತಿಯನ್ನು ಆಧರಿಸಿರಬೇಕು. ಕತ್ತೆ ಮೈ ಹೊರೆತಕ್ಕೆ, ನವಿಲು ಮೈ ಮೆರೆತಕ್ಕೆ, ಹೊತ್ತು ತರಲಾದೀತೆ ನವಿಲು ಭಾರಗಳ, ನೃತ್ಯಕ್ಕೆ ಗೆಜ್ಜೆ ತೊಡುವುದೇ ಕತ್ತೆ, ಧರ್ಮಗಳು ಗೊತ್ತು ಗುಣಯುಕ್ತಿಯೇನೋ ಮರುಳು ಮುನಿಯ. ಈ ಸ್ವಧರ್ಮದ ಬಗ್ಗೆ ಮುಂದೆ ಇನ್ನೂ ನಾವು ಅಭ್ಯಾಸ ಮಾಡಲಿಕ್ಕಿದೆ. 18ನೇ ಅಧ್ಯಾಯದಲ್ಲಿ ತಿರ್ಗಾ ಬರುತ್ತೆ. ಸ್ವಭಾವ ನಿಯತಂ ಕರ್ಮ ಕುರುವನ್ನ ನಾ ಆಪ್ನೋತಿ ಕಿಲ್ಬಿಷಮ್ ಅಂತ. ಸ್ವಭಾವಕ್ಕೆ ತಕ್ಕಂತೆ ಕೆಲಸ ಮಾಡೋನಿಗೆ ಪಾಪ ಬರೋದಿಲ್ಲ ಅಂತ. ಮತ್ತು 2ನೇ ಅಧ್ಯಾಯದಲ್ಲೂ ಕೂಡ ನಾವು ಸ್ವಧರ್ಮದ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಸ್ವಧರ್ಮ ಅಂದರೆ ಏನು, ಅದರ ಪ್ರಾಮುಖ್ಯತೆ ಏನು. ಎಲ್ಲರೂ ಸ್ವಧರ್ಮ ಮಾಡಬೇಕು. ಸ್ವಧರ್ಮದಲ್ಲಿ 3-4 ಅನುಕೂಲಗಳಿದೆ. ಒಂದು, ಪ್ರಕೃತಿ ಅದರಲ್ಲಿ ಸಹಾಯ ಮಾಡ್ತಾಳೆ. ಪ್ರಕೃತಿ ಪ್ರಕಾರ ನಾವು ಮಾಡೋದ್ರಿಂದ ಪ್ರಕೃತಿ ನಮ್ಮ ಜೊತೆಗೆ ಇರ್ತಾಳೆ ಮತ್ತು ಕೆಲಸ ಮಾಡೋದು ಬಹಳ ಸುಲಭ ಆಗುತ್ತೆ. ಇದರಿಂದ ಪ್ರಪಂಚಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ. ಎಲ್ಲದಕ್ಕಿಂತ ಸ್ವಧರ್ಮದಿಂದ ಆತ್ಮ ಸಂಸ್ಕಾರಕ್ಕೆ ಭಾಳ ಅನುಕೂಲ ಆಗುತ್ತೆ. ಆದ್ದರಿಂದ ಎಲ್ಲರೂ ಸ್ವಧರ್ಮವನ್ನು ಮಾಡಬೇಕು. ಇವತ್ತಿನ 2ನೇ ವಿಷಯ, ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ. ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ ಜೀವನದಲ್ಲಿ. ಏನಪ್ಪ ಅಂದರೆ, ಒಬ್ಬರು ಬಹಳ ಒಳ್ಳೆಯವರು ಅನ್ನಿಸ್ಕೊಂಡವ್ರು ಮನುಷ್ಯರು ಇರ್ತಾರೆ. ಒಬ್ಬರು ಸಮಾಜದಲ್ಲಿ ಬಹಳ ಗೌರವಾನ್ವಿತವಾದ ವ್ಯಕ್ತಿ, ಬಹಳ ಜನಪ್ರಿಯಾಗಿರ್ತಾರೆ, ಬಹಳ ಒಳ್ಳೆಯವರು. ಅಂಥವರು ನಂಬಕ್ಕಾಗದೇ ಇರುವಂಥ ಕೆಟ್ಟ ಕೆಲಸ ಮಾಡಿಬಿಡ್ತಾರೆ. ಇಂಥವ್ರು ಈ ಥರ ಮಾಡಿಬಿಟ್ರಾ ಅಂತ ಎಲ್ಲರೂ ಕೂಡ ಆಶ್ಚರ್ಯಪಡ್ತಾರೆ. ಎಷ್ಟೋ ಜನ ಸ್ವಾಮೀಜಿಗಳು ಮತ್ತು ಈ ಮಠದ ಗುರುಗಳು ಕೋರ್ಟ್ ಕಲಿತಾ ಇರ್ತಾರೆ. ಈ ಲೈಂಗಿಕ ಹಗರಣ, ಸೆಕ್ಸ್ ಸ್ಕ್ಯಾಂಡಲ್ ಸಿಕ್ಕಾಕೊಂಬಿಟ್ಟು ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ನಮಗೆ ಭಾಳ ಆಶ್ಚರ್ಯ ಆಗುತ್ತೆ. ಇದೇ ಪ್ರಶ್ನೆಯೇ ಅರ್ಜುನ ಕೇಳ್ತಾನೆ. 3ನೇ ಅಧ್ಯಾಯದ 36ನೇ ಶ್ಲೋಕದಲ್ಲಿ, ಅತಖೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ತನ್ನಿಚ್ಛ ಅನಿಚ್ಛಮಪಿ ವಾಷ್ಣೇಯ ಬಲಾದಿವ ನಿಯೋಜಿತ. ಅಂದರೆ ಇಚ್ಛೆ ಇಲ್ಲದೇ ಕೂಡ ಯಾವುದೋ ಒಂದು ಬಲವಂತದಿಂದ ನಿಯೋಜಿತನಾದಂತೆ ಯಾಕೆ ಪಾಪ ಮಾಡ್ತಾನೆ ಮನುಷ್ಯ? ವಾರ್ಷ್ಣೇಯ ಅಂತಾನೆ. ವಾರ್ಷ್ಣೇಯ ಅಂದರೆ ಕೃಷ್ಣ ವೃಷ್ಣಿ ವಂಶದಲ್ಲಿ ಹುಟ್ಟಿದ್ದಾನೆ. ಆದ್ದರಿಂದ ಕೃಷ್ಣಂಗೆ ಇನ್ನೊಂದು ಹೇಳ್ತಾರೆ ವಾರ್ಷ್ಣೇಯ ಅಂತ. ನೋಡಿ, ಅತಖೇನ ಪ್ರಯುಕ್ತೋಯಂ, ಯಾವ ಪ್ರಯುಕ್ತದಿಂದ ಪಾಪಂ ಚರತಿ ಪುರುಷಃ, ಮನುಷ್ಯರು ಪಾಪ ಮಾಡ್ತಾರೆ. ಅನಿಚ್ಛಮಪಿ ಬಲಾದಿವ ನಿಯೋಜಿತ, ಬಲವಂತವಾಗಿ ನಿಯೋಜಿತಗೊಂಡಂತೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಕೆಟ್ಟ ಕೆಲಸವನ್ನು ಜನರು ಯಾಕೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಬಹಳ ಜನಪ್ರಿಯವಾದ ಒಂದು ಶ್ಲೋಕ ಇದೆ, 3ನೇ ಅಧ್ಯಾಯದ 37ನೇ ಶ್ಲೋಕ. ಅದು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಏನದು? ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಂ ಇಹ ವೈರಿಣಂ. ಅಂದರೆ ಇದು ಆಸೆ ಮತ್ತು ಕೋಪ, ಇದು ಬರೋದು ಈ ರಜೋಗುಣದಿಂದ. ರಜೋಗುಣದ ಪ್ರಭಾವದಿಂದ ಆಸೆ ಪಡ್ತಾನೆ ಮನುಷ್ಯ, ಕೋಪಗೊಳ್ತಾನೆ. ಆಸೆ ಯಾವ ರೀತಿ ಅಂದರೆ, ಅದು ಬಹಳ ಹಸಿವು, ಎಷ್ಟು ಕೊಟ್ಟರೂ ಸಾಕಾಗೋದಿಲ್ಲ. ಮತ್ತು ಮಹಾಶನೋ ಮಹಾಪಾಪ್ಮ, ಬಹಳ ಪಾಪ, ಅದು ಬಹಳ ಹಸಿರುವಂಥದ್ದು. ಅದು ಇದನ್ನು ನಮ್ಮ ವೈರಿ ಅಂತ ತಿಳ್ಕೋಬೇಕು. ವಿದ್ಯೇನು ಮಿಹ ವೈರಿಣಂ. ಏಕೆಂದರೆ ಅರಿಷಡ್ವರ್ಗಗಳಲ್ಲಿ ಕಾಮಕ್ರೋಧನೂ ಬರುತ್ತಲ್ಲ. ಅಂದರೆ ಈ ಆಸೆ ಅನ್ನೋದು ನಮ್ಮ ರಜೋಗುಣದಿಂದ ಬರುತ್ತೆ. ಇದು ನಮಗೆ ವೈರಿ ಅಂತ ಹೇಳ್ತಾನೆ. ಆಸೆಯಿಂದ ನಮಗೇನು ತೊಂದರೆ ಆಗುತ್ತೆ ಅದ್ರ ಬಗ್ಗೆ ಒಂದು 2 ಮಂಕುತಿಮ್ಮನ ಕಗ್ಗಗಳಿದೆ ನೋಡಿ. ಒಂದು 379 ತೃಪ್ತಿ ಎರಿಯದ ವಾಂಚೆ ಜೀರ್ಣಿಸದ ಭುಕ್ತಿವಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೈಜವಾಗಿ ಪ್ರಾಪ್ತಿಗೊಳಿಪುದು ಜೀವ ಕುನ್ಮಾದ ತಾಪಗಳ ಸುಪ್ತಬಹುದಂತಿಚ್ಛೆ ಮಂಕುತಿಮ್ಮ. ತೃಪ್ತಿ ಎರೆಯದ ವಾಂಚೆ ಜೀರ್ಣಿಸದ ಭುಕ್ತಿವಲು. ವಾಂಚೆ ಅಂದರೆ ಆಸೆ. ತೃಪ್ತಿ ಇಲ್ಲದೇ ಇರೋ ಆಸೆ, ಜೀರ್ಣ ಆಗದೇ ಇರೋ ಆಹಾರದ ಥರ. ನಾವು ಎಷ್ಟು
ಜೀರ್ಣಿಸೋಕ್ಕಾಗುತ್ತೋ ಅಷ್ಟು ತಿನ್ನಬೇಕು. ಅಜೀರ್ಣ ಆಗೋಷ್ಟು ತಿನ್ನಬಾರ್ದು. ಡೋಂಟ್ ಬೈಟ್ ಮೋರ್ ದೆನ್ ವಾಟ್ ಯು ಕ್ಯಾನ್ ಚ್ಯೂ ಅಂತಾರೆ. ತೃಪ್ತಿ ಎರೆಯದ ವಾಂಛೆ ಜೀರ್ಣಿಸಿದ ಭುಕ್ತಿವೋಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ. ಪ್ರಾಪ್ತಿಗೊಳಿಪುದು ಜೀವಿಗೆ ಉನ್ಮಾದ ತಾಪಗಳ ಸುಪ್ತಬಹುದಂತೆ ಇಚ್ಛೆ ಮಂಕುತಿಮ್ಮ. ನಮ್ಮ ಆಸೆಗಳು ಸುಪ್ತವಾಗಿ ನಿದ್ದೆ ಮಾಡೋದು ಯಾವಾಗಪ್ಪ? ಅತಿಯಾದ ಆಸೆ ಅಂತಂದ್ಬಿಟ್ಟು. ಇನ್ನೊಂದು ನೋಡಿ, 301ನೇ ಪದ್ಯ ಮಂಕುತಿಮ್ಮಂದು. ಇಲ್ಲಿ ಚೆನ್ನ ಅಲ್ಲಿ ಚೆನ್ನ ಎಲ್ಲೋ ಚೆನ್ನೆನು ತಣಿಸಿ ಹುಲ್ಲ ಬಯಲ ಒಂದೆಡೆ ನಿಂದಕ್ಕೆ ನೆಗೆದು ಮೆಲ್ಲದೆ ಧಾವಿಸುತ್ತ ದಣಿವ ಕರುವನು ಪೋಲ್ತೊಡೆ ಎಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ. ಒಂದು ಕರುವನ್ನು, ಹಸುವು ಕರುವನ್ನು ಹುಲ್ಲುಗಾಲಲ್ಲಿ ಮೇಯಕ್ಕೆ ಅಂತ ಬಿಡ್ತಾರೆ. ಅದು ಒಳಗಡೆ ಹೋದ ತಕ್ಷಣ ಕತ್ಬಗಿಸ್ಬಿಟ್ಟು ಮೇಯಕ್ಕೆ ಶುರು ಮಾಡುತ್ತೆ. ಆವಾಗ ನೋಡ್ತೆ ದೂರದಲ್ಲಿ ಇದಕ್ಕಿಂತ ಚೆನ್ನಾಗಿರುತ್ತೆ ಒಂದು ಹುಲ್ಲು. ಅಲ್ಲಿ ಚೆನ್ನಾಗಿದೆ ಅಂತ ಅಲ್ಲಿಗೆ ಓಡೋಗುತ್ತೆ. ಅಲ್ಲೋಗ್ಬಿಟ್ಟು ತಿರ್ಗಿ ಅಲ್ಲಿ ತಿನ್ನೋಕ್ಕೆ ಶುರು ಮಾಡುತ್ತೆ. ತಿರ್ಗಿ ಬೇರೆ ಕಡೆ ಚೆನ್ನಾಗಿ ಕಾಣುತ್ತೆ, ಅಲ್ಲಿಗೆ ಓಡೋಗುತ್ತೆ. ಇದೇ ರೀತಿ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಡಿ ಏನೂ ತಿನ್ನೋದಿಲ್ಲ, ಸುಸ್ತಾಗಿ ಕೂತ್ಕೊಳ್ಳುತ್ತೆ. ಆ ರೀತಿ ನೀನು ತೃಪ್ತಿ ಇಲ್ಲದೇ ಇರೋನು ಆಸೆ ಇನ್ನೂ ಜಾಸ್ತಿ ಬೇಕು ಅಂತ ಆಸೆಯಿಂದ ಯಾವುದನ್ನು ತಿನ್ನೋದಿಲ್ಲ, ಸುಸ್ತಾಗಿ ಕೂತ್ಕೊಳ್ತೀಯಲ್ಲಪ್ಪ ಅಂತಾರೆ ನೋಡಿ. ಇಲ್ಲಿ ಚೆನ್ನ ಅಲ್ಲಿ ಚೆನ್ನ ಎಲ್ಲೋ ಚೆನ್ನ ಎನ್ನುತ್ತ ಎಣಿಸಿ, ಇಲ್ಲಿ ಚೆನ್ನ ಅಲ್ಲಿ ಚೆನ್ನ ಎಲ್ಲೋ ಚೆನ್ನೆನ್ನುತ್ತ ಎಣಿಸಿ ಹುಲ್ಲ ಬಯಲ ಒಂದೆಡೆ ನಿಂದಕ್ಕೆ ನೆಗೆದು ಮೆಲ್ಲದೆ ಧಾವಿಸುತ್ತ ದಣಿವ ಕರುವನು ಪೋಲ್ತೊಡೆ ಎಲ್ಲಿಯೋ ಸುಖ ನಿನಗೆ ಮಂಕುತಿಮ್ಮ. ಈಗಿನ ಕಾಲದ ಯುವಕರು ಅದನ್ನು ನೋಡ್ತೀನಿ ನಾನು. ಅದು IT ಕಂಪ್ನಿಯವರು ಭಾಳ ಫ್ರೀಕ್ವೆಂಟಾಗಿ ಕೆಲಸಗಳು ಬದಲಾಯಿಸ್ತಿರ್ತಾರೆ. ನಮ್ಗೆ ಗೊತ್ತಿರೋ ಒಬ್ಬ ಹುಡುಗ ಇದ್ದ. ಅವನು ಪ್ರತಿ ಸರ್ತಿ 4-5 ತಿಂಗಳಿಗೆ ಎಲ್ಲರೂ ಮೀಟ್ ಮಾಡಿದಾಗ ಪ್ರತಿಯೊಂದು ಸರ್ತಿನೂ ಯಾವುದೋ ಬೇರೆ ಬೇರೆ ಕಂಪ್ನಿ ಹೆಸರು ಹೇಳ್ತಾ ಇದ್ದ ಅವನು. ಒಂದು ಸರ್ತಿ ಇನ್ಫೋಸಿಸ್ ಅಂತಾನೆ, ಇನ್ನೊಂದು ಸರ್ತಿ ಯಾವುದೋ ಇದ್ರದ್ದು ವಿಪ್ರೋ ಅಂತಾನೆ, ಇನ್ನೊಂದು ಸರ್ತಿ TCS ಅಂತಾನೆ. ವೈ ಆರ್ ಯು ಚೇಂಜಿಂಗ್ ಕಂಪ್ನಿ ಸೋ ಆಫನ್? ರೋಲಿಂಗ್ ಸ್ಟೋನ್ ಡಸಂಟ್ ಗ್ಯಾದರ್ ಮಾಸ್ ಅಂದೆ. ಹೂ ವಾಂಟ್ಸ್ ಮಾಸ್ ಅಂಕಲ್, ಯು ವಾಂಟ್ ಮೋರ್ ಮನಿ ಅಂತ ಅವನು. ಈಗಿನ ಕಾಲದಲ್ಲಿ ಆಸೆ ಜಾಸ್ತಿ, ಇದ್ರಲ್ಲಿ ತೃಪ್ತಿ ಅನ್ನೋದು ಇಲ್ಲವೇ ಇಲ್ಲ. ಇದು ನೋಡಿ, ಇದು ಯಾತಕ್ಕಪ್ಪ ಇದು ಅಂತ ಹೇಳಿದ್ರೆ, ಈ ಆಸೆ ಅನ್ನೋದು ನಮ್ಮ ವಿವೇಚನೆಯನ್ನು ಮಸಕು ಮಾಡಿಬಿಡುತ್ತೆ. ನಮಗೊಂದು ಬುದ್ಧಿ ಇದೆ, ಜ್ಞಾನ ಇದೆ, ಯಾವುದು ಸರಿ ಯಾರು ತಪ್ಪು ಅಂತ. ಆ ಜ್ಞಾನವನ್ನು ಇದು ಮುಚ್ಚಾಕ್ಬಿಡುತ್ತೆ. ಆದ್ದರಿಂದ ತಪ್ಪುಗಳು ಮಾಡ್ತಾನೆ. ಆಸೆಗೆ ಯಾರು ದಾಸನಾಗಿರ್ತಾನೋ. ಇದು 3ನೇ ಅಧ್ಯಾಯದ 39ನೇ ಶ್ಲೋಕ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ಅನಲೇನ ಚ. ಆವೃತಂ ಜ್ಞಾನಮೇತೇನ, ಈ ಜ್ಞಾನಿನೋ ನಿತ್ಯವೈರಿಣ. ಈ ಆಸೆ ಅನ್ನೋದು ಜ್ಞಾನಿಗಳ ವೈರಿ. ಇದು ಜ್ಞಾನವನ್ನು ಆವರಿಸ್ಕೊಂಡ್ಬಿಡುತ್ತೆ. ಮತ್ತು ಅದು ಕಾಮ. ದುಷ್ಪೂರೇಣ ಅನಲೇನ ಚ, ಇದನ್ನು ತೃಪ್ತಿಪಡಿಸೋಕ್ಕಾಗೋದೇ ಇಲ್ಲ. ಯಾವ ರೀತಿ ಅಂದರೆ ಬೆಂಕಿ ಥರ. ಬೆಂಕಿನ ತೃಪ್ತಿಪಡಿಸೋಕ್ಕಾಗತ್ತಾ? ಎಷ್ಟೇ ಸೌದೆ ಹಾಕ್ತಾಯಿದ್ರೂ ಸುಡ್ತಾನೇ ಇರುತ್ತೆ. ಇನ್ನು ಇಷ್ಟು ಸಾಕಪ್ಪ, ಇನ್ನೂ ಜಾಸ್ತಿ ಸೌದೆ ಹಾಕಬೇಡ, ಸುಡೋಕ್ಕಾಗಲ್ಲ ಅಂತ ಹೇಳುತ್ತೆ ಬೆಂಕಿ ಏನಾದರೂ. ಯಾವ ರೀತಿ ಸುಡುವ ಶಕ್ತಿ ಬೆಂಕಿಗೆ ಇರೋದು, ಲಿಮಿಟ್ ಇಲ್ವೋ, ಮಿತಿ ಇಲ್ವೋ, ಆ ರೀತಿ ಆಸೆಗೂ ಕೂಡ ಮಿತಿ ಇಲ್ಲ. ಆಸೆ ನಮ್ಮ ಜ್ಞಾನವನ್ನು, ನಮ್ಮ ವಿವೇಚನಾ ಶಕ್ತಿಯನ್ನು ಮುಚ್ಚಾಕ್ಬಿಡುತ್ತೆ. ಅದಕ್ಕೆ ಹೇಳೋದು ಕಾಮಾತುರಾಣಂ ನ ಭಯ ನ ಲಜ್ಜಾ ಅಂತಂದ್ಬಿಟ್ಟು. ಆವೃತ್ತಂ ಜ್ಞಾನಂ ಏತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ಅನಲೇನ ಚ. ಅನಲ ಅಂದರೆ ಬೆಂಕಿ ಥರ. ಇದು ಲಿಮಿಟ್ ಇಲ್ಲದೇ ಇರೋಂಥ ಹಸು ಇದು ಆಸೆ ಅನ್ನೋದು. ಇದನ್ನು ಯಾವ ರೀತಿ ಗೆಲ್ಲಬೇಕು ನಾವು? ಇದು ಸ್ವಲ್ಪ ನಾವು ಯೋಚನೆ ಮಾಡಬೇಕಾದಂಥ ವಿಷಯ. ಆಸೆಯೇ ದುಃಖಕ್ಕೆ ಕಾರಣ ಅಂತ ಗೌತಮ ಬುದ್ಧರು ಹೇಳಿದ್ರು. ಆಸೆಯನ್ನು ಗೆಲ್ಲೋದು ಹೇಗೆ ನೋಡಿ, ಇಂದ್ರಿಯ, ಮನಸ್ಸು, ಬುದ್ಧಿ, ಆತ್ಮ ಅಂತ ಇದೆ. ನಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳಿಗಿಂತ ಇಂದ್ರಿಯಗಳು ಬಹಳ ಮುಖ್ಯ. ಇಂದ್ರಿಯಗಳು ಇಲ್ಲದೆ ಹೋಗಿದ್ದರೆ ನಮಗೆ ಈ ಪ್ರಪಂಚದ ಅರಿವು ಅಥವಾ ಅನುಭವನೇ ಆಗ್ತಾ ಇರಲಿಲ್ಲ. ನಾವು ಪ್ರಪಂಚದಲ್ಲಿ ಇದ್ದೀವಿ ಅಂತ ಗೊತ್ತಾಗ್ತಾನೇ ಇರಲಿಲ್ಲ ನಮಗೆ ಇಂದ್ರಿಯಗಳಿಲ್ಲದೆ ಹೋದರೆ. ಇಂದ್ರಿಯಗಳು ಬಹಳ ಮುಖ್ಯ.
ಇಂದ್ರಿಯಗಳಿಗಿಂತ ಭಾಳ ಮುಖ್ಯ ಆಗಿರೋದು ಮನಸ್ಸು. ಮನಸ್ಸಿಗಿಂತ ಹೆಚ್ಚಿನದು ಬುದ್ಧಿ, ಬುದ್ಧಿಗಿಂತ ಹೆಚ್ಚಿನದು ಆತ್ಮ. ಇವಾಗ ಡೆಸಿಗ್ನೇಷನ್ ಹೀರಾರ್ಕಿ ಅಂತ ಹೇಳ್ತಾರೆ. ಮೊದಲು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾರೆ, ಅವ್ರ ಮೇಲೆ ಒಬ್ಬ ಸಬ್ ಇನ್ಸ್ಪೆಕ್ಟ್ರ್ ಇರ್ತಾರೆ, ಅವ್ರ ಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರ್ ಇರ್ತಾರೆ, ಅವ್ರಿಗಿಂತ ಮೇಲೆ ಡೆಪ್ಯೂಟಿ ಕಮಿಷನರು, ಅವ್ರಿಗಿಂತ ಮೇಲೆ ಮೇನ್ ಕಮಿಷನರು, ಪೊಲೀಸ್ ಕಮಿಷನರ್ ಇರ್ತಾರೆ. ಕಮಿಷನರ್ ಟಾಪ್ ಮೋಸ್ಟು, ಕೆಳಗಿನವರೆಲ್ಲ ಅವ್ರ ಹಿಡಿತದಲ್ಲಿರ್ತಾರೆ. ಆ ರೀತಿ ಇಂದ್ರಿಯಗಳು ಎಲ್ಲ ಜೊತೆ ಕಮ್ಮಿ. ಇಂದ್ರಿಯಗಳ ಮೇಲೆ ಮನಸ್ಸು, ಮನಸ್ಸಿನ ಮೇಲೆ ಬುದ್ಧಿ, ಬುದ್ಧಿ ಮೇಲಿರೋದು ಆತ್ಮ. ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗಳು ಮನುಷ್ಯಕ್ಕೆ ಸೇರಿದವು, ಮನುಷ್ಯನಿಗೆ ಸಂಬಂಧಪಟ್ಟವು. ಆತ್ಮ ಅಂದರೆ ದೇವರಿಗೆ ಸಂಬಂಧಪಟ್ಟವರು. ಸೊ ನಾವು ಈ ಆಸೆಗಳನ್ನು, ಯಾಕೆಂದರೆ ಆಸೆಗಳು ಇರೋದೇ ಇಂದ್ರಿಯಗಳು, ಮನಸ್ಸು, ಬುದ್ಧಿನಲ್ಲಿ ಬೆಳೆಯೋದು, ಆಶ್ರಯ ಸ್ಥಾನ ಅವಕ್ಕೆ. ಇವಾಗ ಡೆಂಗ್ಯೂ ಫೀವರು ಸೊಳ್ಳೆ ನೀರಿನಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾರೆ, ನೀರು ಅದಕ್ಕೆ ಆಶ್ರಯ ಸ್ಥಾನ. ಆ ರೀತಿ ಈ ಆಸೆಗೆ ಆಶ್ರಯ ಸ್ಥಾನ ಯಾವುದು? ಇಂದ್ರಿಯಗಳು, ಮನಸ್ಸು, ಬುದ್ಧಿ. ಅದನ್ನು ನಾವು ಹತೋಟಿಲಿ ಇಟ್ಕೋಬೇಕು ಅಂದರೆ ಆತ್ಮಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಅದನ್ನೇ ನೋಡಿ, ಒಂದು ಶ್ಲೋಕ ಇದೆ, 3ನೇ ಅಧ್ಯಾಯದ 41ನೇ ಶ್ಲೋಕ. ಇಂದ್ರಿಯಾಣಿ ಪರಾಣ್ಯಾಹುರ್ ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರ ಬುದ್ಧಿರ್ಯು ಬುದ್ಧಿಯ ಪರತಸ್ತು ಸಹ. ಅಂದರೆ ಇಂದ್ರಿಯಗಳನ್ನು ಭಾಳ ಹೆಚ್ಚು ಅಂತ ಹೇಳ್ತಾರೆ. ಅದಕ್ಕಿಂತ ಮೇಲೊಂದು ಮನಸ್ಸು, ಮನಸ್ಸಕ್ಕಿಂತ ಮೇಲಿಂದು ಬುದ್ಧಿ, ಅದಕ್ಕಿಂತ ಮೇಲಿದು ಸಹ ಅಂದರೆ ಅದು ಅಂತ. ಅದು ಅಂದರೆ ಆತ್ಮ ಅಂತನ್ಬಿಟ್ಟು. ಇಂದ್ರಿಯಾಣಿ ಪರಾಣ್ಯಾಹುರ್ ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರ ಬುದ್ಧಿರ್ಯು ಬುದ್ಧೇಹ ಪರತಸ್ತು ಸಹ. ಸಹ ಅಂದರೆ ಆತ್ಮ ಅಂತನ್ನೋದು. ಆದ್ದರಿಂದ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅರ್ಜುನನಿಗೆ, ಈ ಬುದ್ಧಿಗಿಂತ ಮೇಲಾದ ಆತ್ಮವನ್ನು ನೀನು ಆತ್ಮಶಕ್ತಿ ಪಡ್ಕೊಳ್ಬೇಕು. ಯಾವ ರೀತಿ ಅಂದರೆ ಅದು ಧ್ಯಾನದಿಂದ. ನಾವು ದೇಹ, ಮನಸ್ಸು ಮತ್ತು ಬುದ್ಧಿಯನ್ನು ನಿಷ್ಕ್ರಿಯಗೊಳಿಸಿ ಈ ಚಂಚಲವಾದ ಮನಸ್ಸನ್ನು ಏಕಾಗ್ರಗೊಳಿಸಿ ಆತ್ಮನಲ್ಲಿ ನೆಲೆಗೊಳ್ಳುವಂತೆ ಮಾಡಿ ಅದರ ಮೂಲಕ ದೇವರ ಶಕ್ತಿನ ನಾವು ಪಡ್ಕೊಳ್ಬೇಕು. ಸೊ ಆತ್ಮದ ಶಕ್ತಿನ ನಾವು ಪಡ್ಕೊಂಡ್ರೆ ಆಸೆಗಳನ್ನು ಕಂಟ್ರೋಲ್ ಮಾಡೋದು ಬಹಳ ಸುಲಭ ಆಗತ್ತೆ. ನೋಡಿ, 3ನೇ ಅಧ್ಯಾಯದ 42ನೇ ಶ್ಲೋಕ. ಏವಂ ಬುದ್ಧೇಹ ಪರಂ ಬುದ್ಧ್ವಾ ಸಂಸ್ತಭ್ಯ ಆತ್ಮಾನಂ ಆತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಬಹಳ ಜಯಿಸಲಿಕ್ಕೆ ಕಷ್ಟ ಆದಂಥ ಕಾಮವನ್ನು ನೀನು ಜಯಿಸಬೇಕು ಅಂದರೆ ಬುದ್ಧಿಗಿಂತ ಮೇಲದನ್ನು ಪಡ್ಕೋಬೇಕು, ಅಂದರೆ ಆತ್ಮವನ್ನು ಪಡ್ಕೊಳ್ಬೇಕು. ಆತ್ಮನಲ್ಲಿ ಸಂಸ್ತಭ್ಯ ಆತ್ಮಾನಂ ಆತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಅಂದರೆ ಈ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳುತ್ತಾನೆ. ಅದು ಕೊನೆಯ ಶ್ಲೋಕ 3ನೇ ಅಧ್ಯಾಯದ್ದು. ನೀನು ಕಾಮರೂಪವಾದ ಆಸೆಯನ್ನು ಜಯಿಸಬೇಕು. ಜಯಿಸ್ಲಿಕ್ಕೆ ಕಷ್ಟ ಅದು ದುರಾಸದಂ. ಜಯಿಸ್ಲಿಕ್ಕೆ ಕಷ್ಟ ಆದಂಥ ಆಸೆಯನ್ನು ಜಯಿಸಬೇಕು ಅಂದರೆ ಬುದ್ಧಿಗಿಂತ ಮೇಲಿನದ್ದು ಅಂದರೆ ಆತ್ಮನಲ್ಲಿ ನೀನು ಪಡ್ಕೊಳ್ಬೇಕು, ಆತ್ಮಶಕ್ತಿಯನ್ನೇ ಪಡ್ಕೊಳ್ಬೇಕು ಅಂತ ಹೇಳ್ತಾನೆ. ಸೊ ಇವತ್ತು 2 ವಿಷಯ ತಿಳ್ಕೊಂಡ್ವಿ, ಸ್ವಧರ್ಮ ಮತ್ತು ಪರಧರ್ಮ. ಸ್ವಧರ್ಮನೇ ಒಳ್ಳೆಯದು, ಮತ್ತು ಈ ಆಸೆಗಳು ಈ ಒಂದು ರಜೋಗುಣದಿಂದ ಬರ್ತಕ್ಕಂಥದ್ದು. ಕಾಮಯೇಷ, ಕ್ರೋಧಯೇಷ, ರಜೋಗುಣ ಸಮದ್ಭವ ಅಂತ. ಅದನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಆತ್ಮಶಕ್ತಿನ ನಾವು ವೃದ್ಧಿ ಮಾಡ್ಕೋಬೇಕು ಧ್ಯಾನದಿಂದ ಅಂತ. ಸೊ ಇವಾಗ 3ನೇ ಅಧ್ಯಾಯದ ಎಲ್ಲ ಶ್ಲೋಕಗಳು ಆಯಿತು, ಕೆಲವು ಶ್ಲೋಕಗಳು. ಈ ಮುಂದಿನ ಸಂಚಿಕೆಯಲ್ಲಿ ಈ 1ನೇ ಅಧ್ಯಾಯ, 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದ ಸಾರಾಂಶವನ್ನು ಅಭ್ಯಾಸ ಮಾಡೋಣ. ಎಲ್ರಿಗೂ ನಮಸ್ಕಾರ.